ಇಂದು ರಾತ್ರಿ 12 ಗಂಟೆಯಿಂದ 500 ನೋಟುಗಳು ಬ್ಯಾನ್ ಆಗುತ್ತವೆಯೇ? ನಿಮ್ಮ ಪಾಕೆಟ್ನಲ್ಲಿರುವ 500 ನೋಟು ಇನ್ನು ಕೆಲವೇ ಗಂಟೆಗಳಲ್ಲಿ ಕೇವಲ ಕಾಗದದ ತುಂಡಾಗುತ್ತದೆಯೇ? ಭಾರತದೆಲ್ಲೆಡೆ ಲಕ್ಷಾಂತರ ಜನರನ್ನು ಬೆಚ್ಚಿಬೀಳಿಸಿದ ಈ ಸುದ್ದಿ ನಿಜವೇ ಅಥವಾ ಇದು ಮತ್ತೊಂದು ದೊಡ್ಡ ವದಂತಿಯೇ? ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಲೇಬೇಕು, ಏಕೆಂದರೆ ಈ ವಿಡಿಯೋ ನಿಮ್ಮ ಹಣದ ಸುರಕ್ಷತೆ ಬಗ್ಗೆ ಅತ್ಯಂತ ಮುಖ್ಯವಾದ ಸತ್ಯವನ್ನು ಬಹಿರಂಗಪಡಿಸಲಿದೆ. ಮತ್ತು ವಿಡಿಯೋ ಮುಂದುವರಿಸುವ ಮೊದಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಏಕೆಂದರೆ ದೇಶದ ಅತ್ಯಂತ ಪ್ರಮುಖ ಮತ್ತು ಸತ್ಯವಾದ ಸುದ್ದಿಗಳನ್ನು ನಾವು ನಿಮಗೆ ಮೊದಲಿಗೆ ತಲುಪಿಸುತ್ತೇವೆ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇಂತಹ ಮಹತ್ವದ ಅಪ್ಡೇಟ್ಗಳನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆಯಿದೆ. ಈಗ ಮುಖ್ಯ ವಿಷಯಕ್ಕೆ ಬರುವುದಾದರೆ, ಇತ್ತೀಚಿನ ದಿನಗಳಲ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಶಾಕಿಂಗ್ ಸುದ್ದಿ ವೈರಲ್ ಆಗುತ್ತಿದೆ. ಆ ಸುದ್ದಿ ಏನೆಂದರೆ 500 ನೋಟುಗಳನ್ನು ಸರ್ಕಾರ ಬ್ಯಾನ್ ಮಾಡಲಿದೆ ಎಂಬ ಸುದ್ದಿ. ಈ ಸುದ್ದಿ ಹರಡಿದ ನಂತರ ಅನೇಕ ಜನರಲ್ಲಿ ಆತಂಕ ಮತ್ತು ಭಯ ಉಂಟಾಗಿದೆ. ಜನರು ಒಂದು ಪ್ರಶ್ನೆ ಕೇಳುತ್ತಿದ್ದಾರೆ, ನಿಜವಾಗಿಯೂ 500 ನೋಟು ಬ್ಯಾನ್ ಆಗುತ್ತದೆಯೇ? ನಾವು ಈಗಲೇ ನಮ್ಮ ಬಳಿಯಿರುವ 500 ನೋಟುಗಳನ್ನು ಬ್ಯಾಂಕಿಗೆ ಹೋಗಿ ಬದಲಾಯಿಸಬೇಕೇ? ಇಲ್ಲವಾದರೆ ಕೆಲವು ದಿನಗಳಲ್ಲಿ ಈ ನೋಟುಗಳು ಸಂಪೂರ್ಣವಾಗಿ ಅಮಾನ್ಯವಾಗುತ್ತವೆಯೇ? ಸ್ನೇಹಿತರೆ, ಇದೇ ಪ್ರಶ್ನೆಗಳು ಇಂದು ಲಕ್ಷಾಂತರ ಭಾರತೀಯರ ಮನಸ್ಸಿನಲ್ಲಿ ಓಡಾಡುತ್ತಿವೆ. ಕೆಲವು ಜನರು ತಮ್ಮ ಬಳಿಯಿರುವ 500 ನೋಟುಗಳನ್ನು ತಕ್ಷಣ ಖರ್ಚು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನು ಕೆಲವು ಜನರು ಬ್ಯಾಂಕಿಗೆ ಹೋಗಿ ವಿಚಾರಿಸುತ್ತಿದ್ದಾರೆ ಮತ್ತು ಕೆಲವು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಸಂದೇಶಗಳನ್ನು ನೋಡಿ ನಿಜವಾಗಿಯೂ ಭಯಗೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಪ್ರಶ್ನೆಯಿದೆ. ಈ ಸುದ್ದಿ ನಿಜವಾಗಿಯೂ RBI ಅಥವಾ ಸರ್ಕಾರದಿಂದ ಬಂದಿದೆಯೇ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವ ಸುಳ್ಳು ವದಂತಿಯೇ? ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವುದು ನಿಮ್ಮ ಹಣದ ಸುರಕ್ಷತೆಗೆ ಅತ್ಯಂತ ಮುಖ್ಯವಾಗಿದೆ. ಈಗ ನಾವು ಈ ವಿಷಯದ ಸಂಪೂರ್ಣ ಸತ್ಯವನ್ನು ನಿಮಗೆ ತಿಳಿಸುತ್ತೇವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಮತ್ತು ಸರ್ಕಾರದ ಅಧಿಕಾರಿಗಳ ಪ್ರಕಾರ ಪ್ರಸ್ತುತ 500 ನೋಟುಗಳು ಸಂಪೂರ್ಣವಾಗಿ ಮಾನ್ಯವಾಗಿವೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. RBI ಅಥವಾ ಸರ್ಕಾರದಿಂದ 500 ನೋಟುಗಳನ್ನು ಬ್ಯಾನ್ ಮಾಡುವ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಂದಿಲ್ಲ. ಇದು ಅತ್ಯಂತ ಮುಖ್ಯವಾದ ಮತ್ತು ಸತ್ಯವಾದ ಮಾಹಿತಿ. ಅಂದರೆ ನೀವು ಈಗ ನಿಮ್ಮ ಬಳಿ ಇರುವ 500 ನೋಟುಗಳನ್ನು ಯಾವುದೇ ಭಯವಿಲ್ಲದೆ ಬಳಸಬಹುದು, ಬ್ಯಾಂಕ್ನಲ್ಲಿ ಠೇವಣಿ ಮಾಡಬಹುದು ಅಥವಾ ಯಾವುದೇ ವ್ಯವಹಾರದಲ್ಲಿ ಉಪಯೋಗಿಸಬಹುದು. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತದೆ, ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಹೇಗೆ ಹರಡಿತು? ಯಾರು ಈ ಸುದ್ದಿಯನ್ನು ಪ್ರಾರಂಭಿಸಿದರು ಮತ್ತು ಏಕೆ ಜನರು ಇದನ್ನು ನಂಬುತ್ತಿದ್ದಾರೆ? ಇದರ ಪ್ರಮುಖ ಕಾರಣ 2016ರಲ್ಲಿ ನಡೆದ ಡಿಮಾನಿಟೈಸೇಷನ್ ಘಟನೆ. ಸ್ನೇಹಿತರೆ, 2016ರಲ್ಲಿ 500 ಮತ್ತು 1000 ನೋಟುಗಳನ್ನು ಸರ್ಕಾರ ಅಚಾನಕ್ ಬ್ಯಾನ್ ಮಾಡಿತ್ತು. ಆ ಸಮಯದಲ್ಲಿ ದೇಶದೆಲ್ಲೆಡೆ ದೊಡ್ಡ ಬದಲಾವಣೆ ಸಂಭವಿಸಿತು. ಬ್ಯಾಂಕ್ ಮುಂದೆ ಸಾವಿರಾರು ಜನರು ಸಾಲಿನಲ್ಲಿ ನಿಂತಿದ್ದರು. ಜನರು ತಮ್ಮ ಹಣವನ್ನು ಬದಲಾಯಿಸಲು ಗಂಟೆಗಳ ಕಾಲ ಕಾಯುತ್ತಿದ್ದರು. ಆ ಘಟನೆ ಜನರ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ ಮತ್ತು ಇದೇ ಕಾರಣದಿಂದ ಈಗ 500 ನೋಟು ಬ್ಯಾನ್ ಆಗುತ್ತದೆ ಎಂಬ ವದಂತಿ ಬಂದಾಗ ಜನರು ಮತ್ತೆ ಭಯಗೊಂಡಿದ್ದಾರೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಸತ್ಯ ಏನೆಂದರೆ, ಈಗಿನ ಪರಿಸ್ಥಿತಿಯಲ್ಲಿ 500 ನೋಟುಗಳು ಸಂಪೂರ್ಣವಾಗಿ ಲೀಗಲ್ ಟೆಂಡರ್ ಆಗಿದೆ. ಅಂದರೆ ಈ ನೋಟುಗಳನ್ನು ಬಳಸುವುದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. RBI ಅಥವಾ ಸರ್ಕಾರದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಬಂದಿದೆಯೇ? ಉತ್ತರ ಸ್ಪಷ್ಟವಾಗಿದೆ, ಇಲ್ಲ, ಯಾವುದೇ ಅಧಿಕೃತ ಪ್ರಕಟಣೆ ಬಂದಿಲ್ಲ. ಹಾಗಾದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಸಂದೇಶಗಳನ್ನು ಏಕೆ ನಂಬಬೇಕು? ಮತ್ತೊಂದು ಪ್ರಶ್ನೆ, RBI ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಜನರಿಗೆ ಅಧಿಕೃತವಾಗಿ ಮಾಹಿತಿ ನೀಡುವುದಿಲ್ಲವೇ? ಖಂಡಿತವಾಗಿ ನೀಡುತ್ತದೆ. RBI ಯಾವಾಗಲೂ ಅಧಿಕೃತ ಪ್ರಕಟಣೆ ಮೂಲಕ ಜನರಿಗೆ ಮಾಹಿತಿ ನೀಡುತ್ತದೆ, ಸೋಷಿಯಲ್ ಮೀಡಿಯಾ ಸಂದೇಶಗಳ ಮೂಲಕ ಅಲ್ಲ. ಹಾಗಾದರೆ ಈಗ ನೀವು ಅರ್ಥ ಮಾಡಿಕೊಳ್ಳಬಹುದು, ಈ ಸುದ್ದಿ ಕೇವಲ ಒಂದು ವದಂತಿ ಮಾತ್ರವಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ಒಂದು ಮುಖ್ಯವಾದ ಎಚ್ಚರಿಕೆಯನ್ನು ನೀಡಲು ಬಯಸುತ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಡುವ ಪ್ರತಿಯೊಂದು ಸುದ್ದಿಯೂ ಸತ್ಯವಾಗಿರುವುದಿಲ್ಲ. ಕೆಲವು ಸುದ್ದಿಗಳು ಕೇವಲ ಜನರಲ್ಲಿ ಭಯ ಮತ್ತು ಗೊಂದಲ ಉಂಟು ಮಾಡಲು ಹರಡಲಾಗುತ್ತದೆ. ಆದ್ದರಿಂದ ಯಾವುದೇ ಸುದ್ದಿಯನ್ನು ನಂಬುವ ಮೊದಲು ಅದರ ಮೂಲವನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿದೆ. ಈಗ ನೀವು ಮತ್ತೊಂದು ಪ್ರಶ್ನೆ ಕೇಳಬಹುದು, ಭವಿಷ್ಯದಲ್ಲಿ 500 ನೋಟು ಬ್ಯಾನ್ ಆಗುವ ಸಾಧ್ಯತೆ ಇದೆಯೇ? ಸ್ನೇಹಿತರೆ, ಈಗಿನ ಪರಿಸ್ಥಿತಿಯಲ್ಲಿ RBI ಅಥವಾ ಸರ್ಕಾರದಿಂದ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮತ್ತು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಖಂಡಿತವಾಗಿ ಅಧಿಕೃತ ಪ್ರಕಟಣೆ ನೀಡುತ್ತದೆ. ಆದ್ದರಿಂದ ಈಗ ನೀವು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ 500 ನೋಟುಗಳನ್ನು ಬಳಸಬಹುದು. ಇಲ್ಲಿ ನಾವು ಮತ್ತೆ ಸ್ಪಷ್ಟಪಡಿಸುತ್ತೇವೆ, 500 ನೋಟುಗಳು ಈಗಲೂ ಸಂಪೂರ್ಣವಾಗಿ ಮಾನ್ಯವಾಗಿವೆ ಮತ್ತು ಅವುಗಳನ್ನು ಬಳಸುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರೂ ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಪ್ರತಿಯೊಂದು ಸುದ್ದಿಯನ್ನು ನಂಬಬೇಕೇ ಅಥವಾ ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯನ್ನು ಮಾತ್ರ ನಂಬಬೇಕೇ?
ಸರಿಯಾದ ಉತ್ತರ ಸ್ಪಷ್ಟವಾಗಿದೆ. ನಾವು ಯಾವಾಗಲೂ ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಬೇಕು. ಈಗ ನೀವು ಈ ವಿಡಿಯೋವನ್ನು ನೋಡುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿದ್ದ ಭಯ ಮತ್ತು ಗೊಂದಲ ದೂರವಾಗಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ನೀವು ಈಗ ಸಂಪೂರ್ಣ ಸತ್ಯವನ್ನು ತಿಳಿದುಕೊಂಡಿದ್ದೀರಿ. 500 ನೋಟು ಬ್ಯಾನ್ ಆಗಿಲ್ಲ ಮತ್ತು ಇದು ಕೇವಲ ಒಂದು ವದಂತಿ ಮಾತ್ರವಾಗಿದೆ. ಆದರೆ ಸ್ನೇಹಿತರೆ, ಇಂತಹ ಪ್ರಮುಖ ಸುದ್ದಿಗಳು ಯಾವಾಗ ಬೇಕಾದರೂ ಬರಬಹುದು ಮತ್ತು ನೀವು ಸದಾ ಅಪ್ಡೇಟ್ ಆಗಿರಬೇಕು. ಆದ್ದರಿಂದ ಈಗಲೇ ನಮ್ಮ ಚಾನಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗೆ ಭವಿಷ್ಯದಲ್ಲಿ ಇಂತಹ ಪ್ರಮುಖ ಮಾಹಿತಿಯನ್ನು ತಪ್ಪಿಸಿಕೊಳ್ಳದಂತೆ ಮಾಡುತ್ತದೆ. ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ, ಏಕೆಂದರೆ ಅವರು ಕೂಡ ಈ ಸತ್ಯವನ್ನು ತಿಳಿದುಕೊಳ್ಳಬೇಕು. ನೀವು ನೋಡುತ್ತಿರುವುದು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್, ಸತ್ಯವಾದ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿರುವ ನಿಮ್ಮ ವಿಶ್ವಾಸಾರ್ಹ ನ್ಯೂಸ್ ಸೋರ್ಸ್. ಧನ್ಯವಾದಗಳು.